ಭದ್ರಾವತಿ ಶಾಸಕರಾಗಿರುವಂತಹ ಬಿ.ಕೆ. ಸಂಗಮೇಶ್ ಅವರು ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ನಿಮಗೆ ಅಸಮಾಧಾನ ಆಗಿದೆಯಾ ಸರ್, ಅಥವಾ ಸಚಿವ ಸ್ಥಾನ ಕೈ ತಪ್ಪಿದ್ರು ಕೂಡ ಪಕ್ಷಕ್ಕೋಸ್ಕರ ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ? ಪಕ್ಷಕ್ಕೋಸ್ಕರ ನಾನು 30 ವರ್ಷದಿಂದ ದುಡಿತಾ ಇರೋದು, ಇವತ್ತಲ್ಲ ನಾಳೆ ಅಲ್ಲ ನಿನ್ನೆ ಅಲ್ಲ, 30 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ದುಡಿತಾ ಇದ್ದೀನಿ. ನನಗೆ ಈ ಸಲ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಹಾ ಸರ್. ಹಾಗಾಗಿ ಬಹಳ ನೋವಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ಬಹಳ ನೋವಾಗಿದೆ, ಬೇಜಾರಾಗಿದೆ. ಬಿ.ಕೆ. ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಯಾಕಂದ್ರೆ ಹಿರಿಯ ನಾಯಕರು, 30 ವರ್ಷಗಳಿಂದ ನೀವೇ ಹೇಳ್ತಾ ಇರುವ ರೀತಿಯಲ್ಲಿ 30 ವರ್ಷಗಳಿಂದ ನೀವು ಪಕ್ಷಕ್ಕೋಸ್ಕರ ದುಡಿತಾ ಇದ್ರು ಕೂಡ ನಿಮ್ಮನ್ನ ಕೈ ಬಿಡೋದಕ್ಕೆ ಕಾರಣ ಏನು ಅಂತೇಳಿ ಏನಾದರೂ ನಿಮಗೆ ಮಾಹಿತಿ ಇದೆಯಾ ಸರ್? ಅದು ಅವರಿಗೆ ಹೈಕಮಾಂಡ್ನವರಿಗೆ, ನಮ್ಮ ರಾಜ್ಯ ನಾಯಕರುಗಳಿಗೆ ಕೇಳಬೇಕು. ನಿಷ್ಠಾವಂತರಿಗೆ, ಪ್ರಾಮಾಣಿಕರಿಗೆ ಗುರುಸಲ್ಲ ಅವರು. ಬರೀ ಕೇವಲ ದಬಾಯಿಸೋರಿಗೆ ಅಂತರಿಗೆ ಕೊಡ್ತಾರೆ ಹೊರತು ಒಂದ್ಸಲ 2 ಸಲ ಗೆದ್ದರಿಗೆ ಕೊಡ್ತಾ ಇದ್ದಾರೆ. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್, 4 ಸಲ ಗೆದ್ರು ನನಗೆ ಕೊಟ್ಟಿಲ್ಲ. ಸಂಗಮೇಶ್ ಅವರೇ, ನೀವು 30 ವರ್ಷಗಳಿಂದ ಕಾಂಗ್ರೆಸ್ಗೋಸ್ಕರನೇ ಕೆಲಸ ಮಾಡ್ತಾ ಇರುವಂಥದ್ದು. ಬೇರೆ ಪಕ್ಷದಿಂದ ಬಂದವ್ರಿಗೂ ಕೂಡ ಮಣೆ ಹಾಕಲಾಗ್ತಾ ಇದೆ. ನೀವು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತಾ ಇದ್ರು ಕೂಡ ನಿಮಗೆ ಯಾಕೆ ಇಲ್ಲಿ ಅವಕಾಶವನ್ನ ಕೊಡ್ಲಿಲ್ಲ, ಮಣೆ ಹಾಕ್ಲಿಲ್ಲ ನಿಮಗೆ ಅನ್ನೋದು? ಅದೇ ಅವರಿಗೆ ಕೇಳಬೇಕು ನೀವು, ನಮ್ಮ ಹೈಕಮಾಂಡ್ನವರಿಗೆ ಮತ್ತೆ ನಮ್ಮ ರಾಜ್ಯ ನಾಯಕರುಗಳಿಗೆ. ಇವತ್ತು 50 ಕೋಟಿ ದುಡ್ಡು ಮಂತ್ರಿಗಳಿಗೆ ಕೊಡ್ತೀನಿ ಅಂತ ಬಿಜೆಪಿ ಅವರಿಗೆ ಆಫರ್ ಕೊಟ್ರು. ನಾನು ಅದ್ಯಾವುದೋ ಎಲ್ಲ ತಿರಸ್ಕಾರ ಮಾಡಿ, ನಾನು ನಮ್ಮ ತಾಯಿ ಇದ್ದಂಗೆ ಪಕ್ಷಕ್ಕೋಸ್ಕರ ಇರ್ತೀನಿ ಅಂತ ಹೇಳಿ ಇದ್ದೆ. ಇವತ್ತು ಕೊಟ್ಟರಿಗೆ ಮತ್ತು ಕೊಟ್ಟಿದ್ದಾರೆ, ಗೆದ್ದರಿಗೆ ಕೊಟ್ಟಿದ್ದಾರೆ, 4 ಸಲ ಗೆದ್ದರಿಗೆ ಕೊಟ್ಟಿಲ್ಲ. ಇದು ನೋವಾಗಿದೆ. ಸಂಗಮೇಶ್ ಅವರೇ, ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಹೇಳಿ ಒಂದು ಮಾಧ್ಯಮದಲ್ಲೂ ಅಥವಾ ಎಲ್ಲಾದ್ರೂ ಒಂದು ವರದಿ ಬಂತು ಅಂದ್ರೆ ರಾಜ್ಯ ನಾಯಕರುಗಳಿಗಿಂತ ಮುಂಚೆ ಆಕಾಂಕ್ಷಿಗಳೇ ದೆಹಲಿಗೆ ಹೋಗ್ತಾ ಇದ್ರು, ದೆಹಲಿ ಪರೇಡ್ ಅನ್ನ ಮಾಡ್ತಾ ಇದ್ರು, ಸಾಕಷ್ಟು ಲಾಬಿ ಮಾಡ್ತಾ ಇದ್ರು, ಮಾಜಿ ಮುಖ್ಯಮಂತ್ರಿಗಳನ್ನ, ಹಾಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ರು. ನೀವು ಆ ತರದ ಯಾವ ಪ್ರಯತ್ನವನ್ನು ಮಾಡ್ಲಿಲ್ವಾ ಸರ್? ನಾನು ಬೆಂಗಳೂರಲ್ಲೇ ಎಲ್ಲ ಹೇಳಿದ್ದೆ, ಎಲ್ಲ ಮನೆಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರೇ ಬೆಂಗಳೂರಿಗೆ ಡೆಲ್ಲಿಗೆ ಏನ್ ಬರೋದು ಬೇಡ, ನೀವು ಇಲ್ಲೇರು, ಪ್ರಯತ್ನ ಮಾಡ್ತಾ ಇದೀವಿ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ನಿಷ್ಠೆಗೆ, ಸೀನಿಯಾರಿಟಿಗೆ, ಸಿನ್ಸಿಯಾರಿಟಿಗೆ ಬೆಲೆನೇ ಇಲ್ಲ. ಹಾಗಾಗಿ ನಮ್ಮ ನಾಳೆ ಮತದಾರ ದೇವರುಗಳು ಭದ್ರಾವತಿ ಕ್ಷೇತ್ರದಲ್ಲಿ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಬದ್ಧವಾಗಿ ಪಕ್ಷಕ್ಕೆ ರಾಜೀನಾಮೆ ಕೊಡಲ್ಲ, MLA ಗಿರಿಗೆ ರಾಜೀನಾಮೆ ಕೊಡ್ತೀನಿ. ಅಂದ್ರೆ ಇವಾಗ ನಿಮ್ಮ ಮುಂದಿನ ನಡೆ MLA ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದು, ಆದ್ರೆ ಪಕ್ಷದಲ್ಲಿ ಮುಂದುವರಿತೀರಾ? ಪಕ್ಷದಲ್ಲಿ ಮುಂದುವರಿತೀನಿ. ಓಕೆ ಸರ್. ಯಾಕಂದ್ರೆ ಯಶವಂತರಾಯಗೌಡ ಪಾಟೀಲ್ರು ಪಕ್ಷಕ್ಕೂ ರಾಜೀನಾಮೆ ಕೊಡುವ ರೀತಿಯಲ್ಲೂ ಕೂಡ ಅವರು ಮಾತನಾಡ್ತಾ ಇದ್ರು, ನಮ್ಮ ಬೆಂಬಲಿಗರ ಜೊತೆ ಚರ್ಚಿಸಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ. ಅದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ನಿರ್ಧಾರ ಮಾಡಿ ನಾಳೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮುಖಂಡಗಳಿಗೆ ಮಾತಾಡಿ ಕೇಳಿ ಅವ್ರು ಏನ್ ಹೇಳ್ತಾರೋ ಅದು ಕೇಳ್ತೀನಿ. ನನಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಜನಗಳಿಗೆ, ಅಷ್ಟು ಫೋನ್ ಬರ್ತಾ ಇದಾವೆ. ಯಾಕೆ 4 ಸಲ ಗೆದ್ದರಿಗೆ ಕೊಟ್ಟಿಲ್ಲ, 1 ಸಲ 2 ಸಲ ಗೆದ್ದರಿಗೆ ಕೊಟ್ಟಿದ್ದಾರೆ, ಪಕ್ಷಾಂತರ ಮಾಡಿದರಿಗೆ ಕೊಟ್ಟಿದ್ದಾರೆ, ನೀವು ಕಾಂಗ್ರೆಸ್ಗೋಸ್ಕರ ಪ್ರಾಮಾಣಿಕವಾಗಿದ್ದಂತವ್ರಿಗೆ ಕೊಟ್ಟಿಲ್ಲ ಅಂತೇಳಿ ಬಹಳ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಸಂಗಮೇಶ್ ಅವರೇ, ಅದಕ್ಕೇನೆ ಈಗ ನೋಡಿ, ನಿಮಗೆ ಬಿಜೆಪಿಯಿಂದ ಆಫರ್ ಬಂದಿತ್ತು, ಕೋಟಿಗಟ್ಟಲೆ ಆಫರ್ ಬಂದಿತ್ತು, ಆದ್ರೂ ಹೋಗ್ಲಿಲ್ಲ. ನಿಮ್ಮ ನಿಷ್ಠೆಯನ್ನ ಪಕ್ಷ ಗಮನಿಸ್ಲಿಲ್ವಾ ಇಲ್ಲಿ ಅಂತ? ಗಮನಿಸ್ಲಿಲ್ಲ, ಪಕ್ಷ ಗಮನಿಸ್ಲಿಲ್ಲ. ಕಡೆದಾಗಿ ನಿಮ್ಮ ಮುಂದಿನ ನಡೆಯ ಬಗ್ಗೆ ಸರ್? ಏನಾಗಿದೆ ಅಂದ್ರೆ, ಕಾಂಗ್ರೆಸ್ನಲ್ಲಿ 136 ಜನ ಇರೋದ್ರಿಂದ ಏನ್ 10 ಜನ ಕೂಗಾಡ್ಬೋದು, ಕೂಗಾಡ್ಲಿ ಬಿಡು ಅಂತ ಹೇಳಿ ಒಂಥರ ಹಮ್ಮಿಂದ ಮೇರಿದ್ದಾರೆ. ನಿಷ್ಠಾವಂತರಿಗೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಪಕ್ಷಕ್ಕೆ ದುಡ್ದವರಿಗೆ ನಿಯತ್ತಿಲ್ಲ. ಅದಕ್ಕೆ ಉದಾಹರಣೆ ನಾನೇನೆ. ಸಂಗಮೇಶ್ ಅವರೇ, ಈಗ ಹೈಕಮಾಂಡೇ ಒಂದು ಸೂಚನೆಯನ್ನ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಕೊಟ್ಟಿದೆಯಂತೆ. ಒಂದು ಮನವೊಲಿಕೆ ಪ್ರಯತ್ನ ಮಾಡಿ, ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿ, ಸ್ವೀಕರಿಸಿ ಅಂತ ಹೇಳಿದೆಯಂತೆ. ಸ್ವಾಮಿ, ನಾವೇನೇ ರೆಡಿ ಆಗಿದೀವಲ್ಲ, ಅವ್ರು ಹೇಳೋದೇನು, ನಾವೇ ರೆಡಿ ಆಗಿದ್ದೀವಿ. ಯಾಕೆಂದ್ರೆ ನನಗೆ ಪಕ್ಷಕ್ಕಿಂತ ನಮ್ಮ ಕ್ಷೇತ್ರದ ಮತದಾರಗಳು ಮುಖ್ಯ. ಮತದಾರರು ಏನ್ ಹೇಳ್ತಾರೆ ಅಂತ ಕೇಳಕ್ ನಾವು ರೆಡಿ ಇದೀವಿ. ಅಂದ್ರೆ ಸರ್, ಇಲ್ಲಿ ಏನ್ ಗೊತ್ತಾ, ಹೈಕಮಾಂಡ್ನವರು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅದು ಬ್ಲಾಕ್ ಮೇಲ್ ತಂತ್ರ. ಆ ಬ್ಲಾಕ್ ಮೇಲ್ಗೆ ಬಗ್ಬೇಡಿ ಅನ್ನೋದನ್ನ ಹೇಳಿದೆಯಂತೆ ಮುಖ್ಯಮಂತ್ರಿಗಳಿಗೆ. ಬ್ಲಾಕ್ ಮೇಲ್ ಮಾಡೋದು ನಾವಲ್ಲ, ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಅವರು. ಹೈಕಮಾಂಡ್ನವರು ಅಲ್ಲಿ ಕುತ್ಕೊಂಡು ಎಲ್ಲರಿಗೂ ಸುಮ್ಮನೆ ಯಾರೇ ಬೇಕಾದವರಿಗೆಲ್ಲ ಕೊಡ್ತಾ ಇರತಕ್ಕಂಥದ್ದು. ಅವರು ಯಾರಿಗೂ ಪ್ರಾಮಾಣಿಕರಿಗೆ ಕೊಡ್ತಾ ಇಲ್ಲ, ಅವರು ಸುಮ್ಮನೆ ಬ್ಲಾಕ್ ಮೇಲ್ ಮಾಡ್ತಾರೆ ನಮಗೆ. ಯಾಕೆಂದ್ರೆ 136 ಸೀಟ್ ಇರೋದ್ರಿಂದ ಇಷ್ಟೆಲ್ಲ ಆಟ ಆಡಿಸ್ತಿದ್ದಾರೆ ನಮಗೆ. ಹೈಕಮಾಂಡ್ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದೆ ಅಂತೀರಾ ಹಾಗಿದ್ರೆ ಈ ಪಟ್ಟಿನ? ಜಾತಿವಾರ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಜಾತಿವಾರ ಮೇಲೆ ಕೊಡ್ಲಿ, ಸಂತೋಷ.
ಕೊಟ್ಟರಿಗೆ ಕೊಡೋದು ಅಂದ್ರೆ ಏನು, ಕೊಡ್ಲಿಂದರೆ ಕೊಡ್ಲಿ, ಹ್ಮ್ ಕೊಟ್ಟರಿಗೆ ಕೊಡೋದ್ರೆ ಅದಕ್ಕೆ ಅರ್ಥ ಇದೆಯಾ? ಸರ್, ಹೈಕಮಾಂಡ್ನಲ್ಲಿ ಯಾರನ್ನಾದ್ರೂ ಸಂಪರ್ಕಿಸುವ ಪ್ರಯತ್ನವನ್ನ ಈಗ ಮಾಡ್ತೀರಾ ನೀವು? ನಾನು ಯಾವ ಕಮಾಂಡ್ಗೂ ಹೋಗಿಲ್ಲ. ನಾನು ಈಗಲೇ ಏನಿದ್ರು ರಾಜ್ಯದ ನಾಯಕರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಅವರಿಗೆ ನಂಬಿದ್ದೀನಿ. ಅವ್ರ ನಂಬಿಕೆ ಮೇಲೆ ನಾನು ಇದಿಷ್ಟು ದಿವಸ ಇದ್ದೆ. ಹ್ಮ್ ಅವರು ಈ ಪಟ್ಟಿ ಬಂದ ಮೇಲೆ ಅವರಿಬ್ಬರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನ ಏನಾದರೂ ಮಾಡಿದ್ರಾ? ಯಾರಿಗೆ? ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರನ್ನ? ಎಲ್ಲ ಭೇಟಿ ಈಗ 3 ತಿಂಗಳಿಂದನೂ ಮಾಡ್ತಾ ಇದ್ದೀನಿ. ಅಲ್ಲ 3 ತಿಂಗಳಿಂದಲ್ಲ ಸರ್, ಇವತ್ತು ಫೈನಲ್ ಪಟ್ಟಿ ಬಂತಲ್ಲ, ಫೈನಲ್ ಪಟ್ಟಿ ಬಂದ ಮೇಲೆ ಬಂದ್ಮೇಲೆ ಹೋಗಿಲ್ಲ. ಹೋಗಿಲ್ಲ ಸರಿ. ಅವರನ್ನ ಫೋನ್ ಮೂಲಕ ಅಥವಾ ಯಾಕೆ ಈ ರೀತಿ ಆಯ್ತು ಅಂತೇಳಿ ಕೇಳುವ ಪ್ರಯತ್ನವನ್ನ ಏನಾದರೂ ಮಾಡಿದ್ರಾ ಅಂತ? ಇಲ್ಲ, ಯಾವುದು ಮಾಡಿಲ್ಲ. ಸೊ ಅವರ ಜೊತೆಗೆ ಚರ್ಚಿಸುವ ಸಾಧ್ಯತೆಗಳೇನಾದರೂ ಇದೆಯಾ ನಿಮ್ಮ ರಾಜೀನಾಮೆಯ ನಿರ್ಧಾರಕ್ಕೂ ಮೊದಲು? ಇಲ್ಲ, ಅದೇನಿಲ್ಲ. ರಾಜೀನಾಮೆ ಕೊಡ್ತೀರಿ ಹಾಗಿದ್ರೆ ಶಾಸಕ ಸ್ಥಾನಕ್ಕೆ ನೀವೀಗ? ಹೌದು, ನಾಳೆ ನಮ್ಮ ಕ್ಷೇತ್ರದ ಮತದಾರ ದೇವರುಗಳು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಹಿಡ್ಕೊಳ್ತೀನಿ. ರಾಜೀನಾಮೆ ಕೊಡ್ರೆ ಕೊಟ್ಬಿಡ್ತೀನಿ. ಓಕೆ ಸಂಗಮೇಶ್ ಅವರೇ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.